ಎಲ್ಲಾರು ಕೆಲಸ ಆಗ್ಯದ. ಈಗ ಜಳಕ ಮಾಡಿದೆ, ಇನ್ನೇನು ಪೂಜೆ ಮಾಡ್ಬೇಕ್ರಿ. ಇವತ್ತು ಸೋಮವಾರ ನಂದಿ ಮತ್ತು ಈಶ್ವರಲಿಂಗದ ಒಂದು ಸಣ್ಣದು ಮೂರ್ತಿ ಇದಾದರೆ ಅದನ್ನು ತೊಳ್ಕೊಂಡು ಪಟ ಮುಂದಿನ ರೊಟೀನ್ ಏನು ಅಂದು ಕೂಡ ಶೇರ್ ಮಾಡ್ತೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ UK ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ, ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಎಲ್ಲ ಕಸ ಅದು ಗುಡಿಸಿ ಮನೆ ಒರೆಸ್ಕೊಂಡೇನ್ರಿ. ಸೋಮವಾರ ಅಲ್ಲ ಇವತ್ತು, ಹಾಗಾಗಿ ಈಶ್ವರಂದು ಪೂಜೆ, ಸೋಮವಾರ ಶಿವನ ಪೂಜೆ. ಹಾಗಾಗಿ ಇವಾಗ ಜಳಕ ಅದು ಮಾಡಿ ಇವಾಗ ಪೂಜೆ ಮಾಡ್ಕೋಬೇಕ್ರಿ. ಪೂಜೆ ಮಾಡಿಕೊಂಡು ಹಾಗೆ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಹಾಲಲ್ಲಿ ಇದು ಹಂಡೆ ಇತ್ತು ಮತ್ತು ಕೂಡ ಅದು ಹೊರಗಡೆ ಇದ್ವು. ಅದು ತುಂಬಾ ಅಡಚಣೆ ಅನ್ಸಕತ್ತ. ಹಾಗಾಗಿ ತೊಳೆದ್ಬಿಟ್ಟು ಮ್ಯಾಗ ಎತ್ತಿಡಕತ್ತೀನಿ ರೀ. ಎತ್ತಿಟ್ಬಿಟ್ಟು ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಎತ್ತಿಟ್ಬಿಡ್ತಾ ಇದ್ದೀನಿ ರೀ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನೋಡಿರಿ. ಪೂಜೆ ಅದೆಲ್ಲ ಮುಗಿಸ್ಕೊಂಡೆ ಇವಾಗ ಊಟ ಮಾಡ್ತಾ ಇದ್ದೀನಿ ನೋಡಿರಿ. ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ತೊಗೋಬೇಕ್ರಿ. ಇವಾಗಂತ್ರ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಮೊನ್ನೆ ವಿಡಿಯೋ ಹಾಕೀನಿ. ಹಾಸ್ಪಿಟ್ಲಿಗೆ ಹೋಗಿನ್ರಿ. ಈಗ ಟೈಮಿಂಗ್ 3 ಟೈಮ್ ಟ್ಯಾಬ್ಲೆಟ್ ಹೇಳ್ಕೊಟ್ಟಾರ್ರಿ. ಅದನ್ನು ಏನೂ ಇಲ್ಲ ಅಂತ ಹೇಳ್ಯಾರಿ. ಅಂದ್ರೂ ಒಂದಿಷ್ಟು ಕೆಲವೊಂದು ಟ್ಯಾಬ್ಲೆಟ್ ಕೊಡ್ತೀನಿ, ಅದು ತೊಗೊಳ್ಳಿ ಅಂತ ಹೇಳ್ಯಾರ. ಅದಕ್ಕೋಸ್ಕರ ಟೈಮ್ ಬೇರೆ ಆಗ್ಯದ್ರಿ, ಲೇಟ್ ಆಗ್ಯದ. ಹಾಗಾಗಿ ನಾನು ಇವಾಗ ಊಟ ಮಾಡ್ತೀನಿ ರೀ. ಊಟ ಮಾಡಿಕೊಂಡು ಆಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ಮಿಸ್ ಮಾಡದೆ ನೋಡಿ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಂಡು ಭಾವಿಸ್ತಾ ಇವತ್ತು ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇದಷ್ಟು ಊಟ ಮುಗಿಸ್ಕೊತೀನಿ ರೀ. ಊಟ ಮುಗಿಸ್ಕೊಂಡು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗು. ಒಂದು ಪಾರ್ಸಲ್ ಬಂದದ್ರಿ, ಅದು ತೊಗೊಂಡು ಬರ್ತೀನಿ ರೀ. ಕಿಚನ್ ಐಟಮ್ ತರಿಸೀನಿ, ಏನು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಗಿ ಬಂದದ್ರಿ, ತೊಗೊಂಡು ಬರ್ತೀನಿ. ಆಮೇಲೆ ಬಂದು ತೋರಿಸ್ತೀನಿ ರೀ. ಇದು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸ್. ಸ್ಟ್ಯಾಂಡ್ ಇಲ್ಲಿ ಹೋಗಿಬಿಟ್ಟದ ನೋಡ್ರಿ. ಇಲ್ಲಿ ಡ್ಯಾಮೇಜ್ ಆಗ್ಯದ್ರಿ, ಅದಕ್ಕೆ ಅದು ರಿಟರ್ನ್ ಮಾಡಬೇಕು. ಬಾಟಲ್ ಅದೆಲ್ಲ ಅದು ಡಬ್ಬ ಅದು ಇಡಕ್ಕೆ ಬರ್ತಂತ ತರಿಸಿದ್ದೀನಿ ರೀ. ಅದನ್ನು ಇವಾಗ ಡ್ಯಾಮೇಜ್ ಆಗ್ಯದ್ರಿ. ಅದಕ್ಕೋಸ್ಕರ ಇವಾಗ ಮತ್ತು ರಿಟರ್ನ್ ಮಾಡೀವ್ರಿ. ಅವ್ರು ನಾವು ಏನು ನಾಳೆ ಬಂದು ಒಯ್ತಾರೋ ಏನು ಮಾಡ್ತಾರೋ ನೋಡ್ಬೇಕ್ರಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಯಾವ ಥರ ಓದ್ತದ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಂಜೆ ವ್ಲಾಗ್ ಆನಂತರ ಆಮೇಲೆ ಸಿಗೋಣ ಫ್ರೆಂಡ್ಸ್ ನಿಮ್ಗೆ. ಇದು ಬ್ಯಾಗ್ ನೋಡಿ, ನನ್ನ ತಂಗಿ ಕಳಿಸಿರೋದು ಶಾಪುರಿಂದ. ನೋಡಿ ಯಾವ ಥರ ಕಿತ್ತು ಹೋಗ್ತಾ ಇದೆ ನೋಡಿ, ಹೊಸದೇ ಅದ ಫ್ರೆಂಡ್ಸ್. ಮೊನ್ನೆನೇ ಕಳಿಸ್ಕೊಟ್ಟಾಳ ನೋಡಿ. ಎಷ್ಟೊಂದು ಹರಿತಾ ಇದೆ ನೋಡಿ, ಎಷ್ಟು ಜಿಗಿ ಹೋಗ್ಬಿಟ್ಟಿದೆ. ಅದ್ರಾಗ ಏನೂ ಇಲ್ಲ ಬ್ಯಾಗ್ ಒಳಗೆ. ಅದನ್ನು ಅಂಥದ್ದು ಬ್ಯಾಗ್ ಕೊಟ್ಟಾರ್ರಿ. ಇವಾಗ ರಿಟರ್ನ್ ತೊಗೋ ಅಂತಂದರೆ ಇಲ್ಲ, ನಾವು ತೊಗೊಳೋದಿಲ್ಲ ನಾವು ಅಂತಂದು ಹೇಳ್ತಾ ಇದ್ದಾರಂತೆ ನೋಡಿರಿ. ಎಂಥ ಜನ, ಎಂಥ ಮೋಸಗಾರರಿದ್ದಾರೆ ಅಂಗಡಿಯರು ಅನ್ನೋದು ನೋಡಿರಿ ನೀವೇ. ಮಕ್ಕಳು ಓದೋ ಸ್ಕೂಲಲ್ಲಿ ಬ್ಲಡ್ ಟೆಸ್ಟಿಂಗ್ ಇತ್ತಂತ್ರಿ. ಹಾಗಾಗಿ ಬ್ಲಡ್ ಟೆಸ್ಟಿಂಗ್ ಮಾಡಕತ್ತಿದ್ರು ಎಲ್ಲ ಮಕ್ಕಳಿಗೆ ಸ್ಕೂಲಲ್ಲಿ. ಅದು ವಿಡಿಯೋ ಹಾಕಿದ್ರಿ ಗ್ರೂಪಿಗೆ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಅವ್ರ ಸ್ಕೂಲ್ ಯಾವ ಥರ ಇದೆ ಅನ್ನೋದು ಕೂಡ ತುಂಬ ದಿನದಿಂದ ಇತ್ತು. ಈ ಥರ ಕ್ಲಿಯರಾಗಿ ತೋರಿಸ್ಬೇಕನ್ನೋದು ಆಗಿರಲಿಲ್ಲ. ಹಂಗಾಗಿ ಇವಾಗ ಹಾಕಿದ್ರು, ಅದನ್ನೇ ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿರಿ. ಇವಾಗ ಬ್ಲಡ್ ಟೆಸ್ಟ್ ಮಾಡಕತ್ತಾರ ಹುಡುಗರಿಗೆ ಎಷ್ಟಿದೆ ಬ್ಲಡ್ ಅಂತ ಅಂದ್ಬಿಟ್ಟು ನೋಡಿ. ಎಲ್ಲ ಮಕ್ಕಳಿಗೆ ಬ್ಲಡ್ ಟೆಸ್ಟಿಂಗ್ ಮಾಡಕತ್ತಾರೆ. LKG UKG 10th ತನಕ ಎಲ್ಲ ಕ್ಲಾಸ್ ಮಕ್ಕಳು ಬಂದು ಇಲ್ಲಿ ಬ್ಲಡ್ ಟೆಸ್ಟಿಂಗ್ ಕೊಡಕತ್ತಾರೆ ನೋಡಿರಿ. ಪ್ರತಿ ವರ್ಷವೂ ಇದೇ ಥರ ಮಕ್ಕಳಿಗೆ ಚೆಕ್ ಮಾಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಬರ್ತಾರೆ. ಹಾಗೆ ಸಾಟರ್ಡೆ ದಿನ ಎಕ್ಸಸೈಸ್ ಮಕ್ಕಳಿಗೆ ಡ್ರಿಲ್ ಅದು ಮಾಡಿಸ್ತಾಯಿದ್ರು. ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ಯಾರ್ರಿ. ಇಷ್ಟೊಂದು ಮಕ್ಕಳಿದೆ ನೋಡಿರಿ. ಇನ್ನೂ ಸ್ಟಾರ್ಟಿಂಗ್ ಅಲ್ಲ, ಹಂಗಾಗಿ ಕೆಲವೊಂದು ಮಕ್ಕಳಿಗೆ ಡ್ರೆಸ್ ಕೊಟ್ಟಿಲ್ಲ. ಕೆಲವೊಂದು ಮಕ್ಕಳು ಅಲ್ಲಿ ಕಲಿತ ಮಕ್ಕಳು ಡ್ರೆಸ್ ಅದಾವ್ರಿ. ಇನ್ನು ಸ್ಟಾರ್ಟಿಂಗ್ ಅಡ್ಮಿಷನ್ ಮಾಡಿರೋ ಮಕ್ಕಳದು
ಡ್ರೆಸ್ ಇಲ್ಲ, ಇನ್ನೂ ಬಂದಿರಲಿಲ್ಲ. ಅದಕ್ಕೋಸ್ಕರ ಯಾರು ಕೆಲವೊಂದು ಡ್ರೆಸ್ ಹಾಕ್ಕೊಂಡಿಲ್ಲ, ಕೆಲವೊಂದು ಹುಡುಗರು ಡ್ರೆಸ್ ಹಾಕ್ಯಾರ್ರಿ. ಹಾಗಾಗಿ ನೋಡಿ ಈ ಥರ ಇದೆ ಅವ್ರ ಸ್ಕೂಲು. ವ್ಯಾನು ಮತ್ತು ಬಸ್ಸು ಮತ್ತು ಈ ಕಡೆ ಹೊಸವು ಕಟ್ಟಡಗಳನ್ನು ಕಟ್ಟಾಕತ್ತಾರೆ. ತುಂಬ ಒಳ್ಳೆ ಸ್ಕೂಲ್ ಅಂತಲೇ ಹೇಳ್ಬೋದು. ಒಳ್ಳೆ ಟೀಚಿಂಗ್ ಅದು ಕೊಡ್ತಾರೆ. ಹಾಗಾಗಿ 2 ಮಕ್ಕಳು ಅಲ್ಲೇ ಕಲ್ತಾರೆ. ಇನ್ನೊಬ್ಬನು 9th ಸ್ಟ್ಯಾಂಡರ್ಡ್ ಮಗನಿಗೂ ಕೂಡ ನಾನು ಇಲ್ಲೇ ಹಾಕೀನಿ. ವಿನಾಯಕ ಸ್ಕೂಲಲ್ಲಿ ಓದ್ತಿದ್ದೀನಿ ರೀ. ಅದು ದೂರ ಆಗುತ್ತೆ ಸ್ಕೂಲ್ ಅಂತ ಅಂದ್ಬಿಟ್ಟು ಇವಾಗ ನಾನು ಇಲ್ಲೇ ಸಮೀಪ ಆಗುತ್ತೆ ಅಂತಂದು ಅವನಿಗೆ ಇಲ್ಲೇ ಹಾಕೀನಿ. ಅವನು ಕೂಡ ಕಲಿತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ಅವರು ಸ್ಕೂಲಿಂದು. ನಿಮಗೂ ಕೂಡ ಇಷ್ಟ ಆಗ್ತದೆ ಅಂದ್ಕೊಂಡೀನಿ. ಇಷ್ಟ ಆಗಿದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ವಿಡಿಯೋಕ್ಕೆ ಸಪೋರ್ಟ್ ಮಾಡ್ತಾಯಿರಿ. ಪ್ರತಿಯೊಬ್ಬರು ವಿಡಿಯೋಸ್ ನೋಡಿ ಅಂತ ಹೇಳ್ತಾ, ಪ್ರತಿ ವರ್ಷವೂ ಕೂಡ 10th ಪರ್ಸೆಂಟೇಜ್ ತುಂಬ ಚೆನ್ನಾಗಿ ಮಾಡ್ತಾವ್ರಿ ಮಕ್ಕಳಲ್ಲಿ. ಈ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ತೊಗೊಂಡಾರ. ಹಾಗೆ ಕಾಲೇಜ್ ಬೇರೆ ಸ್ಟಾರ್ಟ್ ಆಗಿದೆ. ಇಲ್ಲೇ ಕಾಲೇಜು ಕೂಡ ಓಪನ್ ಮಾಡ್ಯಾರ್ರಿ. ಸೈನ್ಸ್ ಕಾಲೇಜು ಮತ್ತು ಆರ್ಟ್ಸು ಕಾಮರ್ಸ್ ಕಾಲೇಜನ್ನು ತೆಗ್ದಾರೆ ಅದೇ ಸ್ಕೂಲಲ್ಲಿ. ಹಾಗಾಗಿ ಕೇರಳ ಮತ್ತು ಆ ಕಡೆಯಿಂದ ಟೀಚರ್ ಸ್ಟಾಫ್ ಕರೆಸ್ತಾರೆ. ಮತ್ತು ಟ್ರಿಪ್ ಪ್ರತಿಯೊಂದು ಮಕ್ಕಳಿಗೆ ಮನೋರಂಜನೆ ಕಾರ್ಯಕ್ರಮ ಇರ್ಬೋದು, ಗೇಮ್ಸಿಗೆ ಪ್ರತಿಯೊಂದು ಭಾಳ ತುಂಬಾ ಚೆನ್ನಾಗಿ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ಹಾಗಾಗಿ ನನ್ನ ಮಗನಿಗೆ ಅಲ್ಲಿಂದ ಬೇರೆ ಕಡೆಯಿಂದ ಸ್ಕೂಲಿಂದ ಇಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಇಲ್ಲೇ ಸ್ಕೂಲಿಗೆ ಅಡ್ಮಿಷನ್ ಮಾಡೀನಿ ರೀ. ನಾನು ಕೂಡ ತುಂಬಾ ಖುಷಿ ಆಗುತ್ತೆ. ಹಾಗೆ ಎಜುಕೇಷನ್ನು ತುಂಬಾ ಚೆನ್ನಾಗಿದೆ. ಹಾಗೆ ಇವಾಗ ಟೆಸ್ಟ್ಗಳು ತೊಗೊಂಡಾರಲ್ರಿ, ಹಾಗಾಗಿ ಅದನ್ನು ಕೂಡ ವಿಡಿಯೋ ಮಾಡ್ಯಾರ ನೋಡಿರಿ. ಹೋಗಿ ವಿಸಿಟ್ ಮಾಡಿ ವಿಡಿಯೋ ಕೂಡ ಮಾಡ್ತಾರೆ ರೀ. ಮಕ್ಕಳು ಯಾವ ಥರ ಓದ್ತಾರೆ ಈ ಥರ ಅಂತ ಅನ್ನೋದು ಎಲ್ಲನೂ ಗ್ರೂಪಿಗೆ ಈ ಥರ ಹಾಕ್ತಾರೆ. ತುಂಬ ಒಳ್ಳೆಯ ಸ್ಕೂಲ್ ಅಂತಲೇ ಹೇಳ್ಬೋದು. ನಮಗಂತೂ ತುಂಬಾ ಇಷ್ಟ ಆಗ್ಯದ. ಅದನ್ನು ಕೂಡ ಸಮೀಪನೇ ಇದೆ ರೀ, ತುಂಬ ದೂರನೂ ಇಲ್ಲ. ಮೊದಲು ಹೋಗ್ತಾ ಇದ್ನಲ್ಲ ಮಗ, ಅಲ್ಲಿ ದೂರ ಇತ್ತು ಸ್ಕೂಲು. ಹಾಗಾಗಿ ಅವನಿಗೆ ಆಟೋಕ್ಕೂ ಕರ್ಕೊಂಡು ಹೋಗೋಕ್ಕೂ ಕೆಲವೊಂದು ಆಟೋಗಳು ತುಂಬಾ ದುಡ್ಡು ಕೇಳ್ತಾಯಿದ್ರು. ಹಾಗೆ ದೂರನೇ ಆಗ್ತಾಯಿತ್ತು. ಅವನಿಗೆ ಅವು ಕರ್ಕೊಂಡು ಹೋಗೋರ್ನು ಹೊಲ್ಲ ಅಂತ ಹೇಳ್ತಾಯಿದ್ರು ರೀ. ಅದಕ್ಕೋಸ್ಕರ ಅವನು ಒಬ್ಬನೇ ಹೋಗ್ತಿದ್ದ. ನಮ್ಮ ಏರಿಯಾದಾಗ ಜಾಸ್ತಿ ಯಾರೂ ಇಲ್ಲರಿ ಸ್ಕೂಲಿಗೆ. ಅಲ್ಲಿ ವಿನಾಯಕಾಗ ಕೆಲವೊಂದು ಜನ ಅದಾರ ಅಂತಂದ್ರೂ ಅವರು ಬೈಕ್ ಮೇಲೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ನಮ್ಮ ಮನೇಲಿ ಯಾರೂ ಇಲ್ಲ ಒಯ್ದು ಬಿಡೋಕೆ. ನಮ್ಮ ಮನೆಯವ್ರಿಗೂ ಬೈಕ್ ಬರೋಂಗಿಲ್ಲ. ಹಾಗಾಗಿ ಕರ್ಕೊಂಡು ಹೋಗೋರ್ನೇ ಯಾರೂ ಇಲ್ಲ ಅಂತಂದ್ಬಿಟ್ಟು ಅವನಿಗೆ ಆಟೋಕ್ಕೆ ಹಚ್ಚಿದ್ರೂ ಅಲ್ಲಿ ಇದು ಮಾಡ್ತಾ ಇರಲಿಲ್ಲ. ಸುಮ್ಮನೆ ಇಲ್ಲೇ ಸಮೀಪ ಆಗ್ತದೆ ಇಲ್ಲಿ ಅಂತಂದ್ಬಿಟ್ಟು ಇದೇ ಸ್ಕೂಲಲ್ಲೇ ಹಾಕೀನಿ. ಇದು 9th ಸ್ಟ್ಯಾಂಡರ್ಡ್ ಮಕ್ಕಳು ಇರ್ಬೋದು ರೀ. ಸಾರಿ 10th ಕ್ಲಾಸಿಂದ ಇರ್ಬೋದು ರೀ ಮೋಸ್ಟ್ಲಿ ಮಕ್ಕಳು. ಆವಾಗಲೇ ತೋರಿಸಿದ್ನಲ್ಲ, ಅದು 9th ಸ್ಟ್ಯಾಂಡರ್ಡ್, ಇದು 10th ಸ್ಟ್ಯಾಂಡರ್ಡ್ ರೀ. ನೋಡಿ ಇವಾಗ ಆಲ್ರೆಡಿ ಟೆಸ್ಟ್ ತೊಗೊಳ್ತಾ ಇದ್ದಾರೆ ರೀ ಮಕ್ಕಳದು. ನೋಡಕತ್ತಾರೆ ಟೆಸ್ಟ್ ಮಾಡಿ ಯಾವ ಥರ ಬರೀತಾರೆ ಮಕ್ಕಳು ಸ್ಟಾರ್ಟಿಂಗ್ ಅಂತಂದ್ಬಿಟ್ಟು. ಅಂದ್ರೂ ಕೂಡ ಪ್ರತಿಯೊಂದು ಟೆಸ್ಟು ಮಂತ್ಲಿ ಟೆಸ್ಟು ಮತ್ತು ಪೇರೆಂಟ್ಸ್ ಮೀಟಿಂಗ್ ಕಂಪಲ್ಸರಿ ಪೇರೆಂಟ್ಸ್ ಮೀಟಿಂಗ್ ಇಡ್ತಾರೆ. ತುಂಬ ಚೆನ್ನಾಗಿ ಅದ ಅಂತಲೇ ಹೇಳ್ಬೋದು ಈ ಸ್ಕೂಲು. ಹಾಗಾಗಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ.